ಕೇವಲ 2-3 ನಿಮಿಷದಲ್ಲಿ ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯೋಂಥ ವಸ್ತು ಇದು. ಸೊ ನೀವು ಎಷ್ಟು ಈ ವಸ್ತುನ ನಿಮ್ಮ ಮುಖದ ಮೇಲೆ ಉಜ್ತೀರೋ ಅಷ್ಟು ಮುಖದ ಮೇಲಿರೋ ಪಿಗ್ಮೆಂಟೇಷನ್ನು, ಹಳೆ ಬಂಗು, ಕಪ್ಪು ಕಲೆಗಳು, ಆಮೇಲೆ ಅನ್ಇವನ್ ಸ್ಕಿನ್ ಟೋನು, ಪಿಂಪಲ್ ಮಾರ್ಕ್ಸು ಎಲ್ಲ 2-3 ನಿಮಿಷದಲ್ಲಿ ಬಂದುಬಿಡುತ್ತೆ. ನೋಡಿ, ವಿತ್ ಲೈವ್ ಪ್ರೂಫ್ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಫೇಸ್ ಕ್ಲಾರಿಟಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ನಾನು ಉಜ್ಜುತ್ತಾ ಇದ್ದೀನೋ ಈ ವಸ್ತುವಿಂದ ಮುಖ ಅಷ್ಟು ಕ್ಲಿಯರಾಗಿ ಬರ್ತಾಯಿದೆ. ಅಂಥ ಅದ್ಭುತವಾದ ಕ್ರೀಮು ಮತ್ತು ಆ ವಸ್ತು ನೋಡಿ, ಕೈಯಲ್ಲಿ ಅದನ್ನು ಉಜ್ಜುತ್ತಾ ಇದ್ದೀನಿ. ಸೊ ಆ ವಸ್ತು ಯಾವುದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲೂ ಮಿಸ್ ಮಾಡಬೇಡಿ. ಮುಖ ವಾಶ್ ಮಾಡಿ ಲೈವ್ ರಿಸಲ್ಟ್. ಸೊ ಎಷ್ಟೇ ವರ್ಷದ ಹಳೆ ಬಂಗಿದ್ರೂ 2-3 ನಿಮಿಷದಲ್ಲಿ ಮಾಯ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವಿತ್ ಲೈವ್ ಪ್ರೂಫ್. ನೋಡಿ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ವಿತ್ ಶೈನಿಂಗ್ ಕ್ಲಾರಿಟಿ. ಅದು 2-3 ನಿಮಿಷದಲ್ಲಿ 5 ಪೈಸಾ ಖರ್ಚಿಲ್ಲ. ಬರೀ 2-3 ನಿಮಿಷ ಇದ್ದರೆ ಸಾಕು, ಈ ಅದ್ಭುತವಾದ ಕ್ಲಾರಿಟಿ ನಿಮ್ಮದು ಆಗ್ಬೋದು. 5 ಪೈಸಾ ಖರ್ಚಿಲ್ಲದೆ ಯಾವುದು ಹೇಮಾ ಲೇಪನ ಅಂತ ಅಂದರೆ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇದೊಂದು ರೆಡಿ ಮಾಡಿಕೊಂಡು, ಈ ಲೇಪನ ಒಂದು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಬೋದು. ಇವತ್ತಿನ ವೀಡಿಯೋಗೆ ಹೋಗೋಣ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಬುಡದಿಂದ ಪಿಗ್ಮೆಂಟೇಷನ್ ಹೋಗಬೇಕು ಅಂದರೆ ಒಂದು ವಸ್ತು ತುಂಬ ಮುಖ್ಯ. ಆ ವಸ್ತು ಇನ್ನೇನೂ ಇಲ್ಲ ರೀ, ಜಾಸ್ತಿ ಖರ್ಚು ಮಾಡೋದೇ ಬೇಡ. ನಿಮ್ಮ ಮನೆಯಲ್ಲಿ ಫ್ರೀಯಾಗಿ ನಿಮಗೆ 5 ಪೈಸಾ ಖರ್ಚಿಲ್ಲದೆ ಸಿಗೋಂಥ ಅದ್ಭುತವಾದ ವಸ್ತು ಇದು. ಸೊ ಇದನ್ನು ವಿತ್ ಪ್ಯಾಚ್ ಟೆಸ್ಟ್ ರಾತ್ರಿ ಮಲ್ಗೋಕೆ ಮುಂಚೆ ಹಚ್ಚಿ. ಇದೇನಾ ನಿಮ್ಗೆ ಸೂಟ್ ಆಯಿತು, ಪಿಗ್ಮೆಂಟೇಷನ್ ಖಂಡಿತ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಲೇಪನ ಯಾವ ರೀತಿ ಮಾಡಿದೆ ಅಂತ ನೋಡೋಕೆ ಮುಂಚೆ ಕೆಲವೊಂದು ಚಿಕ್ಕ ಟಿಪ್ಸ್ ಹೇಳ್ತೀನಿ, ದಯವಿಟ್ಟು ಫಾಲೋ ಮಾಡಿ ಇವತ್ತಿನ ವೀಡಿಯೋಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಹೊಸಬ್ರಿಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಬನ್ನಿ, ಯಾವ ರೀತಿ ಮಾಡಿದೆ ಇದಿದ್ದರೆ ಸಾಕು, ಪಿಗ್ಮೆಂಟೇಷನ್ ರಾತ್ರಿ ಮಾಯ ಖಂಡಿತ ವಿತ್ ಚಾಲೆಂಜ್ ಮಾಡಿ ಹೇಳ್ತೀನಿ. ಯಟ್ ಅಗೇನ್ ಪ್ಯಾಚ್ ಟೆಸ್ಟಲ್ಲಿ ನಿಮ್ಗೆ ಆಗಬೇಕು ಅಂತ ಹೇಳ್ತಾ ಯಾವ ರೀತಿ ಮಾಡಿದೆ ಇದನ್ನು ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮೆಷರ್ಮೆಂಟು ಪಕ್ಕ ಇರಲಿ, ಒಂದು ಅರ್ಧ ಲೋಟ ಇರಬೇಕು. ಓಕೆನಾ? ನಾನು ಫಸ್ಟು 1/4 ಲೋಟ ಹಾಕಿದೆ, ಈಗ ಒಂದು 1/4 ಲೋಟ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸುಮಾರು 1 ಚಮಚದಷ್ಟು ನಾನಿಲ್ಲಿ ನೆಸ್ಕ್ಯಾಫೆ ಅಥವಾ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಬೇಕು. ರೆಗ್ಯುಲರ್ ಕಾಫಿ ಪೌಡ್ರಲ್ಲ, ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಬೇಕು ನನಗೆ. ಸೊ ಅರ್ಧ ಬಟ್ಲು ನೀರಿಗೆ ಅಥವಾ ಅರ್ಧ ಲೋಟದ ನೀರಿಗೆ 1 ಚಮಚಕ್ಕಿಂತ ಕಮ್ಮಿ 3/4 ಚಮಚದಷ್ಟು ನೆಸ್ಕೆಫೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನಿವಾಗ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಈ ಲಿಕ್ವಿಡು ಅರ್ಧ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೊತಾ ಇದ್ದೀನಿ. ಓಕೆ, ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಅರ್ಧ ಆಗೋಷ್ಟೊತ್ತಿಗೆ ಈಗ ಇನ್ನೊಂದು ಇಂಪಾರ್ಟೆಂಟ್ ಒಂದು ಸ್ಟೆಪ್ನ ನಾವು ಮಾಡಲೇಬೇಕಾಗತ್ತೆ. ಅದೇನು ಅಂತ ಶೇರ್ ಮಾಡ್ತೀನಿ. ಇದು ಕುದೀಲಿ, ಓಕೆನಾ? ಸೊ ಈಗ ಒಂದು ಕುಟಾಣಿ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಅರಿಶಿಣದ ಕೊಂಬು ತೊಗೊಂಡಿದ್ದೀನಿ. ಇದು ಎಲ್ಲ ಕಡೆ ಅವೈಲಬಲ್ ಇರುತ್ತೆ, ಮನೇಲೂ ಇಟ್ಕೊಂಡಿರ್ತೀರ ಅಲ್ವಾ? ಅದನ್ನು ತೊಗೊಂಡು ಜಜ್ಕೊತಾ ಇದ್ದೀನಿ. ಇದರಿಂದ ಪಿಗ್ಮೆಂಟೇಷನ್ನ ಸುಮಾರು 90-95 ಭಾಗದಷ್ಟು ತೆಗೆಯುತ್ತೆ. ಚೆನ್ನಾಗಿ ಕುಟ್ಕೊಳ್ಬೇಕು. ಹೇಮಾ ಮಿಕ್ಸಿಗೆ ಹಾಕೋಬೋದಾ? ಇಲ್ಲ, ಡೆಫಿನೆಟಾಗಿ ಇದು ಹೀಟ್ ಮಾಡೋಂಗಿಲ್ಲ ಈ ಪ್ರೊಸೀಜರು, ಆಯಿತಾ? ಇದನ್ನು ನಾವು ಸ್ವಲ್ಪ ಬಿಟ್ಟು ಕುಟ್ಟಿ, ಯಾಕಂದರೆ ಬಿಸಿ ಆಗಬಾರ್ದು ಅದು, ಆಯಿತಾ? ಕೈ ಶಾಖನೂ ಅದು ಇದಾಗಬಾರ್ದು. ಚೆನ್ನಾಗಿ ಕುಟ್ಟಿ ನೈಸ್ ಪೌಡ್ರಲ್ಲ, ತರ್ತರಿ ಪೌಡ್ರು. ಹೇಳ್ತೀನಿ ಯಾಕೆ ಅಂತ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕುಟ್ಕೊಂಡು ನಾವು ಕುಟಾಣಿ ಇದರಲ್ಲಿ ಇದ್ರ ಜಾಗದಲ್ಲಿ ಕಸ್ತೂರಿ ಅರಿಶಿನ ಹಾಕೋಂಗಿಲ್ಲ. ಆಮೇಲೆ ಅಡುಗೆ ಮನೆಗೆ ಯೂಸ್ ಮಾಡ್ತಿರಲ್ಲ ಆ ಪೌಡ್ರು, ಅದನ್ನು ಹಾಕೋಂಗಿಲ್ಲ. ಅರಿಶಿನದ ಕೊಂಬೆ ಹಾಕಬೇಕು, ಆಯಿತಾ? ಇದನ್ನು ಚೆನ್ನಾಗಿ ಇದು ಮಾಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ತಡೀರಿ ಯಾವ ರೀತಿ ಇದೆ ಅಂತ. ನೋಡಿ, ಈ ಥರ ಇರಬೇಕು, ಆಯಿತಾ? ಇವಾಗ ಇದು ರೆಡಿ ಆಗಿದ ತಕ್ಷಣ ಸುಮಾರು ಇದು ನೋಡಿ, ಇಲ್ಲಿ ಮೆಜರ್ಮೆಂಟ್ ಮುಖ್ಯ. ಅರ್ಧ ಲೋಟ ನೀರು, 3/4 ಟೀ ಸ್ಪೂನ್ ಕಾಫಿ ಪೌಡ್ರು. ಇದು 3/4 ಚಮಚನೇ ಇರಬೇಕು. 1 ಚಮಚ ತೊಗೊಂಬಿಟ್ಟಿರಾ? ಸೊ ಇದು 3/4 ಇರಬೇಕು. ಸೊ ಅದಕ್ಕೆ ಅದೊಂದು ಮೆಜರ್ಮೆಂಟು. ಸುಮಾರು ಜನ ವಾಟ್ಸಪ್ಪಲ್ಲಿ ವೀಡಿಯೋ ಹಾಕಿದ್ಮೇಲೆ ವಾಟ್ಸಪ್ಪಲ್ಲಿ ಬಂದು ಮೆಜರ್ಮೆಂಟ್ ಕೇಳ್ತಾರೆ. ಅದಕ್ಕೆ ನಾನು ಇಲ್ಲೇ ಹೇಳ್ಬಿಡ್ತೀನಿ ಮೆಜರ್ಮೆಂಟ್ ನಿಮಗೆ, ಆಯಿತಾ? 3/4 ಚಮಚ. ಸೊ ಇದನ್ನು ನೀಟಾಗಿ ನಾನೊಂದು ಸ್ಪೂನಲ್ಲಿ ತೊಗೋತಾ ಇದ್ದೀನಿ. ತೊಗೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಯಾವುದೋ ಕುದಿತೀರ ಕಾಫಿ ಪೌಡ್ರು ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ. ನಿಮ್ಗೊಂದು ಸಲ ಕ್ಲೋಸಪ್ ವ್ಯೂಲ್ಲಿ ತೋರಿಸ್ತೀನಿ ನೋಡಿ. ಪಕ್ಕಾ ಇರಬೇಕು ಮೆಜರ್ಮೆಂಟು, ಆಯಿತಾ? 3/4 ಚಮಚ. ಈಗ ಇದನ್ನು ನಾನು ಕುದಿಯೋ ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಕುದ್ದು ಅದು ಹೇಳಿದೆ ಕನ್ಸಿಸ್ಟೆನ್ಸಿ ಕಮ್ಮಿ ಆಗಿರಬೇಕು. ಮುಂಚೆನೇ ಹಾಕಬೇಡಿ, ಆಯಿತಾ? ಕನ್ಸಿಸ್ಟೆನ್ಸಿ ಕಮ್ಮಿ ಆದಮೇಲೆ ಇದನ್ನು ಹಾಕಿ ಇನ್ನೂ ಡ್ರೈ ಆಗುತ್ತೆ. ಅಂದರೆ ಈ ಅರಿಶಿಣದ ಒಂದೊಂದು ಪೀಸು ಅದೇನು ಚೂರ್ಣ ಇದೆಯೋ ಅದರೊಳಗೆಲ್ಲ ನಮಗೆ ಕಾಫಿದು ಇದು ಸೇರಿಕೊಂಡು
ಅದು ವರ್ಕ್ ಮಾಡುತ್ತೆ ಈಗ ನೆಕ್ಸ್ಟು ನಮಗೆ. ಓಕೆ, ಇದು ಚೆನ್ನಾಗಿ ಹೀರ್ಕೋಬೇಕು. ಒಂದೊಂದು ಅರ್ಶಿನ ತುಂಡಲು ಕಾಫಿದು ಎಕ್ಸ್ಟ್ರಾಕ್ಷನ್ ಇರಬೇಕು ನಮಗೆ. ಇದು ಚೆನ್ನಾಗಿ ಇದು ಒಂದು 5 ನಿಮಿಷ ಆಗಲಿ ಫ್ರೆಂಡ್ಸ್ ಇದು. ಓಕೆನಾ, ಇದು ಅರ್ಜೆಂಟ್ ಮಾಡೋಕ್ಕಾಗಲ್ಲ. ಇದೊಂದು 5 ನಿಮಿಷ ಆಗಲಿ. ಇದೆಲ್ಲ ಸಿಮ್ಮಲ್ಲಿ ಮಾಡಬೇಕಾಗಿರೋದು. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ ನಿಮಗೆ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ 3/4 ಚಮಚದಷ್ಟು ಸಕ್ಕರೆ, ನೀವು ಮಾಮೂಲಿ ಕಾಫಿ ಟೀಗೆ ಹಾಕ್ತಿರಲ್ಲ ಅದೇ ಸಕ್ಕರೆ ಆಯಿತಾ. 3/4 ಚಮಚ ತೊಗೊಂಡಿದ್ದೀನಿ ಸಕ್ಕರೆ. ಅದಕ್ಕೆ 3/4 ಚಮಚದಷ್ಟು ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಮಾಡ್ತಿರಲ್ಲ ಅದೇ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದು ಮನೇಲಿ ನಾವು ರೆಡಿಮೇಡ್ ಅಲ್ಲ, ಇದು ಮನೇಲೇ ನಾವು ಮಾಡ್ಕೊಳ್ಳೋ ಕಡಲೆ ಹಿಟ್ಟು. ಓಕೆನಾ. ಸೊ ಈಗ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹೋಳು ಹಾಕಿದ್ದೀನಿ. ಇಲ್ಲಿ ನಿಂಬೆಹಣ್ಣು ಆಗಲ್ಲ ಅಂದರೆ ಅದನ್ನು ಆಲ್ಟರ್ನೇಟಿವ್ ವೀಡಿಯೋಲಿ ನಾನು ಶೇರ್ ಮಾಡಿದ್ದೀನಿ, ಏನದು ಆಲ್ಟರ್ನೇಟಿವ್ ಮಾಡ್ಬೋದು ಅಂತ. ಇದನ್ನು ಯಾವ ರೀತಿ ಕಲಿಸ್ಬೇಕು ನೋಡಿ, ಗಂಟಾಗಿ ಅಂದರೆ ಉಂಡೆ ಥರ ಬರಬೇಕು ನಮಗೆ, ಅಲ್ಲಿವರೆಗೂ ಕಲಿಸ್ಬೇಕು. ಇದನ್ನು ಕಲಸಿ 5 ನಿಮಿಷ ಬಿಡಬೇಕು ಇದನ್ನು ಆಯಿತಾ. ಪೂರ ಅರ್ಧ ನಿಂಬೆಹಣ್ಣು ಹೋಳು ಹಾಕಿದ್ದೀನಿ. ಇದಕ್ಕೆ ಆಲ್ಟರ್ನೇಟಿವ್ ಹೇಳ್ತೀನಿ. ಹೇಮ ನಮಗೆ ಆಗಲ್ಲ ಡೈರೆಕ್ಟಾಗಿ ಮುಖಕ್ಕೆ ನಿಂಬೆಹಣ್ಣು ಹಾಕಿದ್ರೆ ಅನ್ನೋರಿಗೆ ಹೇಳ್ತೀನಿ ಬೇರೆ ಆಲ್ಟರ್ನೇಟಿವ್ ಆಯಿತಾ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು 5 ನಿಮಿಷ ಬಿಟ್ಬಿಡ್ತೀನಿ. ಈಗ ಇದು ಚೆನ್ನಾಗಿ ಕುದ್ದಿದೆ ನೋಡಿ, ನಿಮ್ಗೆ ಕಾಣ್ತಿದೆಯಲ್ಲ. ಈಗೇನು ಮಾಡೋದು ಗೊತ್ತಾ, ಇದನ್ನು ಸ್ವಲ್ಪ ಆರಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಇದು ಥಿಕ್ನೆಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ನಿಮಗೆ ಫಸ್ಟು ಎಷ್ಟು ಹಾಕಿದೆ ಅಂತ ಗೊತ್ತಾಯಿತು ಕಾಫಿ ಡಿಕಾಕ್ಷನು, ಆಮೇಲೆ ಎಷ್ಟಾಗಿತ್ತು ನೋಡಿ. ಹೆಂಗಿದೆ, ಎಷ್ಟು ತಿಕ್ಕಾಗಿರಬೇಕು ಅಂತ. ಕಲರು ಚೇಂಜ್ ಆಗಿರಬೇಕು, ಡಾರ್ಕಿಶ್ ಬ್ರೌನ್ ಬರಬೇಕು. ನಿಮಗೆ ಬರೀ ಕಾಫಿ ಪುಡಿಯಿಂದ ಕಲರ್ ಬರಲ್ಲ, ಅರ್ಶಿನೂ ಸೇರಿಕೊಂಡಿದೆ ಇದಕ್ಕೆ ಆಯಿತಾ. ಒಳ್ಳೆ ಅರ್ಶಿನದ ಕೊಂಬು ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ. ಈಗ ಇದನ್ನು ಫಿಲ್ಟ್ರು ಮಾಡ್ಕೋತಾ ಇದ್ದೀನಿ ಆಯಿತಾ. ಫಿಲ್ಟ್ರು ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಅಂತ, ಜಾಸ್ತಿ ನೀರು ಮಾಡ್ಕೋಬೇಡಿ ಆಯಿತಾ ಫ್ರೆಂಡ್ಸ್. ಆ ನಿಂಬೆಹಣ್ಣು ಹೋಳು ಏನಿತ್ತೋ ಅದಕ್ಕೂ ನೋಡಿ ಸ್ವಲ್ಪ ಈ ಲೇಪನ ಅಂದರೆ ಈ ಕ್ರೀಮ್ನ ಹಚ್ಬಿಟ್ಟು ಫ್ರೀಝರಲ್ಲಿ ಒಂದು 10 ನಿಮಿಷ ಇಡ್ತೀನಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು 10 ನಿಮಿಷ ಇದು ಫ್ರೀಝರಲ್ಲಿ ಇಡಲಿ. ಇದು ಹೇಳ್ತೀನಿ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. ಚೆನ್ನಾಗಿದೆ ಹಚ್ಬಿಟ್ಟು ಫ್ರೀಝರಲ್ಲಿ ಒಂದು 10 ನಿಮಿಷ ಇಡ್ತೀನಿ ನೋಡಿ. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಓಕೆನಾ. ಯಾರ್ಯಾರಿಗೆ ನಿಂಬೆಹಣ್ಣು ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಅಲರ್ಜಿ ಆಗುತ್ತೋ ಅಥವಾ ಸ್ಕಿನ್ ರ್ಯಾಷಸ್ ಆಗುತ್ತೋ ಅಂಥವ್ರಿಗೆ ಆಲ್ಟರ್ನೇಟಿವ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಕ್ರೀಮ್ ಕನ್ಸಿಸ್ಟೆನ್ಸಿ ಈ ಥರ ಇದೆ. ಒಂದು 5 ನಿಮಿಷ ಫ್ರೀಝರಲ್ಲಿ ಇಟ್ಬಿಟ್ಟು ಆ ನಿಂಬೆಹಣ್ಣು ಹೋಳನ್ನ ಒಂದು 10 ನಿಮಿಷ ಫ್ರೀಝರಲ್ಲಿ, ಇದನ್ನು ಫ್ರಿಜ್ಜು ಅದು ಫ್ರೀಝರಲ್ಲಿ ಇಟ್ಬಿಟ್ಟು ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮನಾಗ್ ರಿಚ್ ವ್ಲಾಗ್ಸ್. ನಾನು ಹೇಮಾ. ನೋಡಿದ್ರಲ್ಲ, ಮುಖಾನ ನಮ್ಮ ಸೋಪಲ್ಲಿ ತೊಳೆದಿರಬೇಕು ಅಥವಾ ಹಸಿ ಹಾಲಲ್ಲಿ. ಓಕೆ, ಇದನ್ನು ಅಪ್ಲೈ ಮಾಡ್ತಾ ಬರಬೇಕು. ಚೆನ್ನಾಗಿ ಎಲ್ಲ ಕಡೆ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಇದನ್ನು, ಸೊ ದಟ್ ನಿಮಗೆ ಈವನ್ ಆಗೋದು ಕುತ್ಕೊಳ್ಳುತ್ತೆ. ಸೊ ಇಲ್ಲಿ ಬ್ಲೀಚಿಂಗ್ ಆಗುತ್ತೆ ಆಯಿತಾ. ಸೊ ಕಾಫಿ ಪೌಡರ್ ಇಟ್ಸ್ ವೆರಿ ಗುಡ್ ಬ್ಲೀಚಿಂಗ್, ಎಕ್ಸ್ಪ್ಲಾಯ್ಟೇಷನ್, ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಕಡಲೆ ಹಿಟ್ಟು ಸ್ಕಿನ್ನ ಟೈಟ್ ಮಾಡುತ್ತೆ. ನಿಂಬೆಹಣ್ಣು ಬ್ಲೀಚ್ ಮಾಡುತ್ತೆ. ಕಸ್ತೂರಿ ಅರಿಶಿನ ಕಲರ್ ಕೊಡೋ ಜಾಗದಲ್ಲಿ ಪಿಗ್ಮೆಂಟೇಷನ್ನು ತೆಗೆಯುತ್ತೆ. ಇಷ್ಟಿದೆ ನೋಡಿ. ಈ ಟೈಮಲ್ಲಿ ನನಗೆ ಉರಿ ನೆವೆ ಏನೂ ಆಗಬಾರ್ದು, ಯಾಕಂದರೆ ನಿಂಬೆಹಣ್ಣಿದೆ. ಸಕ್ಕರೆ ಸ್ಕ್ರಬ್ಬಾಗಿ ಕೆಲಸ ಮಾಡುತ್ತೆ ಆಯಿತಾ. ಈಗ ನೋಡಿ, ಇದು ಅಪ್ಲೈ ಮಾಡಿಬಿಟ್ಟು 5ರಿಂದ 6 ನಿಮಿಷ ಇಡ್ತೀನಿ, ಯಾಕಂದರೆ ಇದು ಡ್ರೈ ಆಗಬಾರ್ದು. ಓಕೆ, ಇದು ಡ್ರೈ ಆಗೋಕ್ಕೆ ಮುಂಚೆ ನಿಮ್ಮ ಜೊತೆ ಸಿಗ್ತೀನಿ. ಈಗ ನಿಂಬೆಹಣ್ಣು ಹಾಕಿದ್ದೀನಿ. ಈ ಟೈಮಲ್ಲಿ ನಿಮಗೆ ಉರಿ ನೆವೆ ಏನಾರ ಆದರೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಒಂದು ಪಾತ್ರೆಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ನಿಂಬೆಹಣ್ಣು ಹೋಳು ಅಂದರೆ ರಸ ಹಿಂಡ್ಬಿಟ್ಟು ಆ ಹೋಳು ಇದೆಯಲ್ಲ ಅದನ್ನು ಕಟ್ ಮಾಡಿ ಹಾಕ್ಬಿಡಿ. ಜ್ಯೂಸ್ ಹಾಕಬೇಡಿ, ರಸ ಹಾಕಬೇಡಿ. ಚೆನ್ನಾಗಿ ಕುದ್ದು ಅರ್ಧ ಲೋಟ ನೀರು 1/4 ಲೋಟಕ್ಕೆ ಹಾಕಬೇಕು. ಅವಾಗ ನಿಮಗೆ ಒಂದು ಅರ್ಧ ಚಮಚ ನೀರಿದ್ದರೆ ಸಾಕು. ಅದನ್ನು ಗ್ರೈಂಡರ್ಗೆ ಹಾಕಿ ನಿಂಬೆಹಣ್ಣು ಹೋಳನ್ನೇ ಬೆಂದಿರುತ್ತೆ. ಸೊ ದಟ್ ಈಸ್ ದ ಆಲ್ಟರ್ನೇಟಿವ್. ಆ ಟೈಪ್ ನಾವು ನಿಂಬೆಹಣ್ಣು ರಸ ಅಂದರೆ ಸಿಟ್ರಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ ನಿಮಗೆ ಉರಿ ನೆವೆ ಏನೂ ಆಗೋಲ್ಲ ಫಾರ್ ಸೆನ್ಸಿಟಿವ್ ಸ್ಕಿನ್. ಬಟ್ ಅಗೇನ್ ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾಡಬೇಡಿ ಅಂತಲೇ ಹೇಳ್ತೀನಿ. ಅದರ್ ದೆನ್ ದ ಸೆನ್ಸಿಟಿವ್ ಸ್ಕಿನ್ ಮಾಡಿಕೊಡಿ. ಡೈರೆಕ್ಟಾಗಿ ಹಾಕಿದ್ರೆ ನಿಮಗೆ ನೆವೆ ಉರಿ ಆಗುತ್ತೆ ನೋಡಿ. ಈಗ ಒಂದು 5 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಟೈಮರ್ ಆನ್ ಮಾಡ್ಕೊಳ್ಳಿ. 5 ನಿಮಿಷ ಆಗಬೇಕು, ಜಾಸ್ತಿ ಬೇಡ. ಇದು ಡ್ರೈ ಮಾಡೋಕ್ಕೆ ಬಿಡಬಾರ್ದು. ಈಗ ಒಂದು ರೆಮಿಡಿ ಇದೆ. ಈಗ ಇದನ್ನು ಆಗಲೇ ನಾನು ಇದು ಮಾಡಬೇಕಾದ್ರೆ ಪ್ಯಾಕ್ ಮಾಡಬೇಕಾದ್ರೆ ಒಂದು 10 ನಿಮಿಷ ಇದನ್ನು ಫ್ರೀಝರಲ್ಲಿ ಇಟ್ಟಿದೆ, ತಣ್ಣಕ್ಕಿದೆ. ಸೊ ಇವಾಗ ನಿಮಗೆ ವೀಡಿಯೋ ಶೋ ಮಾಡ್ತಾಯಿದ್ದೀನಿ ನೋಡಿ. ನಾನು ಸ್ವಲ್ಪ ಅದನ್ನು ಹಾಕ್ಕೊಂಡು ಇದು ತಣ್ಣಕ್ಕಿದೆ ಇದು ಈಗಾಗಲೇ ಓಕೆನಾ. ಸೊ ನೋಡಿ ಇಲ್ಲೇ ನಿಮ್ಗೆ ರಿಸಲ್ಟ್ ಕಾಣಿಸ್ತಾ ಇದೆ. 5 ನಿಮಿಷ ಬಿಟ್ಟಿದ್ದೀನಿ ನೋಡಿ. ನೋಡಿ ನೋಡಿ. ಸೊ
ಅಂಥ ಜಾದು ಮಾಡುತ್ತೆ ಕಾಫಿ ಪೌಡರು ಮತ್ತು ನಿಂಬೆಹಣ್ಣು ಸೇರಿದ್ರೆ. ವಿತ್ ಕಸ್ತೂರಿ ಅರಿಶಿನ ನಾನು ಬಳಸಿಲ್ಲ, ನಾನು ಬಳಸಿದ್ದು ಅರಿಶಿನದ ಕೊಂಬು. ಓಕೆ, ನೀಟಾಗಿ ಎಲ್ಲ ಕಡೆನೂ ಈ ಥರ ಮಸಾಜ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಬಿಡ್ತೀನಿ. ನೋಡಿ ಕ್ಲಾರಿಟಿ, ನೋಡಿ ಮುಖ ನೋಡಿ ಪಳ 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 ಅಂತ ಹೊಡಿತಾ ಇದೆ. ಸೊ ಅಂಥ ಅದ್ಭುತವಾದ ಗ್ಲೋ, ಇಮ್ಮಿಡಿಯೇಟ್. ನೋಡಿ ಶೈನಿಂಗು. ನಾವೇನು ಹಾಕಿದ್ದೀವಿ? ಕಾಫಿ ಪೌಡರು, ಸೊ ನಿಂಬೆಹಣ್ಣು. ಟೈಮ್ ಇತ್ತು ಅಂದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡಿ, ಫ್ರೀಝರಲ್ಲಿ ಒಂದು 2-3 ನಿಮಿಷ ಇಟ್ಬಿಟ್ಟು ತೆಗೀರಿ. ನೋಡಿ ವಿತ್ ಗ್ಲೋ. ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ನಾವೇನು 5 ಪೈಸಾ ಖರ್ಚು ಮಾಡಿಲ್ಲ, ಎಲ್ಲ ಮನೇಲಿರೋ ವಸ್ತುಗಳೇ ಹಾಕ್ಕೊಂಡಿರೋದು. ಬಟ್ ಮಾಡುವ ಕ್ರಮ ಬದಲಾವಣೆ, ಆಯಿತಾ? ನಿಂಬೆಹಣ್ಣು ಆಗಲಿಲ್ಲ ಅಂದರೆ ವಾಟ್ ಇಸ್ ದ ಆಲ್ಟರ್ನೇಟಿವ್, ನಿಂಬೆಹಣ್ಣು ಆದರೆ ವಾಟ್ ಇಸ್ ದ ಆಲ್ಟರ್ನೇಟಿವ್ ಹೇಳಿದೆ. ಓಕೆ, ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀ ನೋ. ಹೊಸ ಡೌಟ್ಸು ಕ್ಯೂರಿಯಸ್ ರಿಗಾರ್ಡಿಂಗ್ ದ ವಿಡಿಯೋ ಇದೆ, ಫೀಲ್ ಫ್ರೀ ಟು ಕಮೆಂಟ್. ಯೂಟ್ಯೂಬಲ್ಲಾದರೂ ಮಾಡಿ, ವಾಟ್ಸಪ್ಪಲ್ಲಾದರೂ ಮಾಡಿ. ಜಾಸ್ತಿ ಆ್ಯಕ್ಟಿವ್ ವಾಟ್ಸಪ್ಪಲ್ಲಿ ಇರ್ತೀನಿ, ಯೂಟ್ಯೂಬಲ್ಲಿ ಇರಲ್ಲ ಅಂತ ಹೇಳ್ತಾ ಇರ್ತೀನಿ. ವಿಡಿಯೋ ಎಲ್ಲ ಮುಗಿದ ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ನೋಡಿ ಜಾದು ಜಾದು ಅಂತ ಹೇಳ್ತೀನಿ. ಬಟ್ ಪ್ಯಾಚ್ ಟೆಸ್ಟಲ್ಲಿ ನಿಮಗೆ ಆಗಬೇಕು ಅಂತ ಹೇಳ್ತಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.